ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಓ ಸ್ವಾಮಿಗಳ ಏನ್ ಬೇಕಾಗಿತ್ತು? ಈ ಸಾಧು ಸನ್ಯಾಸಿಗಳಿಗೆ ನೆನೆ ಮಾಡಬೇಕು, ಒಂದಡಿ ಭಿಕ್ಷೆ ಅಷ್ಟೇ. ನೋಡಿ, ಜಲ್ ಚಂಡಮಾರುತ ಬಂದು ರೈತರ ಬೆಳೆ ಎಲ್ಲ ಹಾಳಾಗೋಗಿದೆ. ನಿಮಗ್ ಭಿಕ್ಷೆ ಹಾಕುವಷ್ಟು ದವಸಧಾನ್ಯನ ಯಾರು ಬೆಳಿತಾ ಇಲ್ಲ. ಮುಂದಿನ ವರ್ಷ ಬನ್ನಿ. ಚಂಡಮಾರುತ ಬಂದು ಮಾತ್ರಕ್ಕೆ ನೀನ್ ಊಟ ಮಾಡೋದ್ ಬಿಟ್ಟಿದೀಯಾ? ನಿನ್ ಗಂಡ ಊಟ ಮಾಡೋದ್ ಬಿಟ್ಟಿದಾನ? ನಾನೊಬ್ಬ ಯಾಕೆ ಹಚ್ಕೊಂಡಿರ್ಬೇಕು? ರೀ, ನೀವ್ ಕೇಳ್ತಾ ಇರೋದು ಭಿಕ್ಷೆ, ಅದ್ರಲ್ಲೂ ನಮ್ಗೆ ರೋಪ್ ಹಾಕ್ತೀರಾ? ನಾವ್ ಕೊಡಲ್ಲ ರೀ. ಏನ್ರಿ ಮಾಡ್ತೀರಾ? ಶಾಪ ಹಾಕ್ತೀನಿ. ನೀನು ತುಳಸಿ ದಳನ ಒಂದು ವಸ್ತು ಮೇಲಿಟ್ಟು ಅದೇನಾಗಬೇಕು ಅಂತ ಕೇಳ್ಕೊಳ್ತೀಯೋ ಅದು ಅದೇ ರೀತಿ ಬದಲಾಗುತ್ತೆ. ನಿನಗೆ ಶುಭವಾಗಲಿ. ನಾನ್ ನಿಜವಾಗ್ ಪಾರ್ವತಿನೇ ಆಗಿದ್ರೆ, ಪತಿ ಪರಮೇಶ್ವರ ನಿಜವಾಗ್ಲೂ ನನ್ ಪತಿನೇ ಆಗಿದ್ರೆ, ಆಕಾಶದಲ್ಲಿ ಸೂರ್ಯಚಂದ್ರ ಇರೋದೇ ನಿಜ ಆಗಿದ್ರೆ, ಭೂಮಿ ಮೇಲೆ ನಾವು ಬದುಕಿರೋದೇ ನಿಜ ಆಗಿದ್ರೆ, ನನ್ ಪತಿ ಪರಮೇಶ್ವರ ಬಂಗಾರದ ಗೊಂಬೆ ಆಗ್ಲಿ, ಬಂಗಾರದ ಗೊಂಬೆ ಆಗ್ಲಿ, ಬಂಗಾರದ ಗೊಂಬೆ ಆಗ್ಲಿ. ಗುಂಡಣ್ಣ ಅವ್ರೆ, ನಾನೊಬ್ಬ ಸಾಧು ಹತ್ರ ವರ ಪಡ್ಕೊಂಡಿದ್ದೆ. ಇಷ್ಟ ಆಯ್ತು. ಆಂಟಿ, ಇದು ನಿಜನಾ? ಹೌದು, ಇವ್ರೇ ನನ್ ಪತಿ ಪರಮೇಶ್ವರ. ಹಾಗಾದ್ರೆ ಮುಗೀತು ಮೇಡಮ್ನವ್ರೆ. ಮೊದ್ಲು ಆ ಸಾಧುನ ಕರ್ಸಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಗೊಂಬೆ ಆಗಿ ಉಳ್ಕೊಂಡ್ಬಿಡ್ತಾನೆ. ಸಾಧು ಸನ್ಯಾಸಿಗಳೇ, ಮೊದಲು ಬಂದು ನನ್ ಪತಿ ಪರಮೇಶ್ವರನ್ ಸರಿ ಮಾಡಿ. ಪಾರು, ನನ್ ಬಂಗಾರು. ಯಾರು? ನಾನು ಪರಮೇಶ್ವರ. ಅಲ್ಲ, ನೀನ್ ಮಾತ್ರ ಆರಾಮ ಮಲ್ಕೊಂಡಿದ್ಯಲ್ಲ, ನನ್ನನ್ನು ಗೊಂಬೆಯಾಗೆ ಉಳಿಸ್ಕೊಂಡಿದ್ಯಾ? ಯಾಕೆ, ನಿನಗೆ ಜೀವಂತ ಪತಿ ಪರಮೇಶ್ವರ ಬೇಡವಾ? ಬೇಕು, ನನ್ಗೆ ಜೀವಂತ ಪತಿ ಪರಮೇಶ್ವರ ಬೇಕು. ಮತ್ತೆ ಯಾಕೆ ಸುಮ್ಮನೆ ಇದೆಯಾ? ಏನಾದ್ರೂ ಪ್ರಯತ್ನ ಮಾಡು, ನನ್ನನ್ನ ಮೊದಲನೇ ಸ್ಥಿತಿಗೆ ತಗೊಂಬಾ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮನ್ನ ಹೇಗ್ ಬದಲಾಯಿಸ್ಲಿ? ಪಾಂಡುರಂಗನ ಮೇಲೆ ಭಾರ ಹಾಕು. ಆ ಸನ್ಯಾಸಿನ ಹೇಗಾದ್ರೂ ಮಾಡಿ ಹುಡುಕು. ಯಾರ್ ನೀವು? ಶಂಭೋ ಶಂಕರ. ನೀವ್ಯಾರಂತ ಹೇಳ್ರಿ. ಯೋಗಿಗಳು, ಶಿವಯೋಗಿಗಳು. ಇವರು ದಿವ್ಯ ದೃಷ್ಟಿಯಿಂದ ಏನ್ ಬೇಕಾದ್ರೂ ಹೇಳ್ತಾರೆ. ಸ್ವಾಮಿಗಳೇ, ಒಬ್ಬ ಸಾಧುನಿಂದ ನನ್ ಪತಿ ಪರಮೇಶ್ವರನ್ಗೆ ತೊಂದರೆ ಆಗಿದೆ. ಗೊತ್ತಾಯ್ತು, ಯಾಕೆ ಯೋಚನೆ ಮಾಡ್ತೀಯ? ಇಲ್ಲೊಬ್ಬ ಪುಣ್ಯಾತ್ಮ ಚಿನ್ನ ಆಗಿದ್ದಾನೆ. ಅವನ್ ಬೇರೆ ಯಾರು ಅಲ್ಲ, ನಿನ್ನ ಗಂಡ. ಹೌದು ಹೌದು. ನಿನ್ನ ಪತಿ ಭಕ್ತಿ ಪರೀಕ್ಷೆ ಮಾಡಕ್ಕೆ ಆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ನಿನ್ನ ಕಷ್ಟಕಾಲ ಎಲ್ಲ ಮುಗೀತು. ಹೌದಾ? ಆ ವಿಗ್ರಹನ್ ಕೊಡಮ್ಮ, ಮನುಷ್ಯನನ್ನಾಗಿ ಮಾಡ್ತೀನಿ. ಆಂಟಿ, ಈ ಗೊಂಬೆನ ಮತ್ತೆ ಮನುಷ್ಯನ್ ಮಾಡ್ತೀರಾ? ಹೌದು, ನನಗ್ ನನ್ ಪತಿ ಪರಮೇಶ್ವರ ಬೇಕು. ಆಂಟಿ, ಯೋಚನೆ ಮಾಡಿ, ಇದು ಮನುಷ್ಯ ಆದ್ರೆ ಮತ್ತೆ ಬಂಗಾರ ಆಗಲ್ಲ. ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ವೇದ, ಏನೇ ಮಾತಾಡ್ತಾ ಇದೀಯ ನೀನು? ನನಗ್ ನನ್ ಪತಿ ಪರಮೇಶ್ವರ ಬೇಕು, ತಗೊಳ್ಳಿ. ಅನುಮಾನನೇ ಇಲ್ಲ, ಪ್ಯೂರ್. ಹಾಗಾದ್ರೆ ಓಡು. ಏನು ಮಾಡ್ತಾ ಇದ್ದೀರಮ್ಮ? ಯಾಕೆ ಹೇಳು, ಯಾಕೆ ಕೂಗು? ಯಾರು ಸ್ವಾಮೀಜಿಗಳು ಬಂದ್ಬಿಟ್ಟು ನನ್ ಪತಿ ಪರಮೇಶ್ವರನ್ನ ಕತ್ಕೊಂಡು ಹೋಗ್ಬಿಟ್ರು. ಮನೇಲಿ ಬಂಗಾರ ಇದ್ರೆ ಬಿಡ್ತಾರ ಮೇಡಮ್ನವ್ರೆ? ಆದ್ರೆ ಅವರು ನನ್ ಪತಿ ಪರಮೇಶ್ವರ. ಅದು ನಿಮ್ಗೆ, ಆದ್ರೆ ಅವ್ರಿಗೆ ಅಪ್ಪಟ ಚಿನ್ನ ಕದೀತಾರೆ, ಮಾಡ್ತಾರೆ. ನಮಸ್ಕಾರ, ನಾವು ಕಳ್ರು. ಚಿನ್ನದ ಗೊಂಬೆ ಎಲ್ಲಿ? ಇನ್ ಎಲ್ಲಿ ಚಿನ್ನದ ಗೊಂಬೆ? ನಿಮ್ಗಿಂತ ಮುಂಚೆ ಯಾರೋ ಸನ್ಯಾಸಿ ವೇಷದಲ್ಲಿ ಬಂದು ನೈಸಾಗಿ ಮಾತಾಡಿ ಕತ್ಕೊಂಡು ಹೋದ್ರು. ಇದು ಆ ವಿರುದ್ಧ ಕೆಲಸ. ಲೇ, ಅವನನ್ನ ಬಿಡೋದ್ ಬೇಡ ಕಣ. ಅವ್ನ ಅಡ್ಡಾಗಿ ನುಗ್ಗಿ ಗೊಂಬೆನ ತಕೊಂಬರೋಣ. ಪೊಲೀಸರನ್ನ ಕರ್ಕೊಂಡ್ ಬಂದಿದ್ದೀರಾ? ಅವ್ರು ಕರ್ಕೊಂಡ್ ಬಂದಿಲ್ಲ, ನಾವು ಅವ್ರನ್ನ ಕಳ್ಸಿಕೊಟ್ಟಿರೋದು. ಹಾಗಿದ್ರೆ ಇವರಿಬ್ರು ಯಾರು? ಮಹಾತ್ಮ ಗಾಂಧಿ ಕಟ್ಟಿದ್ದು ದೇಶ, ಗುಂಡಣ್ಣ ಕಟ್ಟೋದು ಸ್ನೇಹ. ಎಲ್ಲಿ ಅಕ್ರಮ ಅನ್ಯಾಯ ನಡೀತೋ ಅಲ್ಲಿ ಗುಂಡಣ್ಣ ಎದ್ದಿರ್ತಾನೆ. ನಾನ್ ಕಣ ಲಾಯರ್ ಗುಂಡಣ್ಣ. ನಾನು ಪ್ರೀತಾ ಫ್ರಮ್ ರೇಡಿಯೋ ನಾದ. ಅಣ್ಣಯ್ಯ, ಇಲ್ಲಿ ನನ್ ಪತಿ ಪರಮೇಶ್ವರ. ನೀನ್ ಏನು ಯೋಚನೆ ಮಾಡ್ಬೇಡ ಸಂಖ್ಯವಾ, ಕಳ್ಳರನ್ನ ಹಿಡ್ದು ಹಾಕಿದೀನಿ ನೋಡು. ಸರ, ಸಾಂಗುಳು ಕರ್ಕೊಂಡ್ ಬಂದಿವಿ. ಇರೋ ಬಂಗಾರ ಗೊಂಬಿನ ಮೆನ್ಷನ್ ಮಾಡ್ತಾರೆ. ನಿಂತ್ಕೊಳ್ಳಿ, ಒಂದ್ ಹೆಜ್ಜೆ ಮುಂದಿಟ್ಟು ನಿಮ್ಮನ್ನ ಕಲ್ ಮಾಡ್ಬಿಡ್ತೀನಿ. ಮೊದ್ಲು ನನ್ ಪತಿ ಪರಮೇಶ್ವರನ್ನ ಮನುಷ್ಯನ್ ಮಾಡಿ ಸಾಕು. ಏನ ನನ್ನ ಮುಂದನೆ ಕಳ್ತನ ಮಾಡ್ಕೊಂಡು ಓಡೋಗ್ತೀರಾ? ನಡೀರೋ ಜೈಲ್ಗೆ. ಸರ್, ನಾವು ಸ್ಟೇಷನ್ಗೆ ಬರ್ತೀವಿ, ಆದ್ರೆ ನಮ್ದೊಂದು ಕೋರಿಕೆ. ಏನಪ್ಪ ಅದು? ನಮ್ ಜೊತೆಗೆ ಈ ಸನ್ಯಾಸಿನೂ ನಮ್ ಸೆಲ್ಲಲ್ಲಿ ಹಾಕ್ಬೇಕು. ಯಾಕಪ್ಪ? ಇವ್ರ ಹತ್ರ ತುಳಸಿ ದಳ ತಗೊಂಡು ಇಡೀ ಪೊಲೀಸ್ ಸ್ಟೇಷನ್ ಬಂಗಾರ ಮಾಡ್ಬೇಕು ಅನ್ಕೊಂಡಿದೀವಿ.